ಗುಡ್ ಮಾರ್ನಿಂಗ್. ಇನ್ನು ಬೆಳಕಾಗಿಲ್ವಲ್ಲ ಅದಕ್ಕೆ. ಮೀನಾ ಅವರೇ, ನಿಮಗೆ ಕಾಫಿ ಸಿಗ್ಬೋದಾ? ಓ ಖಂಡಿತವಾಗಿ, ಒಂದು ನಿಮಿಷ ಕುತ್ಕೊಳ್ಳಿ. ಓಕೆ. ಏನಿವತ್ತು ಇಷ್ಟು ಬೇಗ ಇಟ್ಬಿಟ್ಟಿದ್ದೀರಾ? ಹಾಡು, ಡ್ಯಾನ್ಸು, ಕೇಕ್ ಕಟಿಂಗ್ ಎಲ್ಲ ಆಯ್ತಲ್ಲ. ದ ಬೆಸ್ಟ್ ನ್ಯೂ ಇಯರ್ ಪಾರ್ಟಿ ಆಫ್ ಮೈ ಲೈಫ್. ಆ ಪಬ್ಬು ಡಿಸ್ಕೋ ಇಂದ ಬೇಜಾರಾಗೋಗ್ಬಿಟ್ಟಿತ್ತು ನಂಗೆ. ಖುಷಿಗೆ ನಿದ್ದೆನೇ ಬರಲಿಲ್ಲ. ಓಹೋ, ರವಿ ಎದ್ದಿದ್ದಾನಾ? ಅವನು ಮನೋಜ್ ಅವ್ರ ಜೊತೆ ಹೊರಗಡೆ ಮಾತಾಡ್ತೀಯ. ಶ್ರುತಿ, ಹಾ ರೋಹಿಣಿ ಅವ್ರ, ಐ ಆಮ್ ಇನ್ ದ ಕಿಚನ್. ಇಲ್ಲಿ ಬನ್ನಿ. ಓ, ಇಲ್ಲಿದ್ದೀರಾ ನೀವು? ರೋಹಿಣಿ ಅವರೇ, ನಿಮ್ಗೂ ಕಾಫಿ ಕೊಡ್ಲಾ? ಬಡಿ. ಈ ಅಡ್ಗೆ ಮನೆ ಒಂಥರ ಅಡ್ಡ ಆಗೋಗಿದೆ ಅಲ್ವಾ ನಮ್ಗೆ? ಈ ಅಡ್ಗೆ ಮನೆ ಒಂಥರ ಚೆನ್ನಾಗಿದೆ. ಇದನ್ನ ಡೆಕೋರೇಟ್ ಮಾಡಿ ಚೆನ್ನಾಗಿ ಇಟ್ಕೊಳ್ಳೋಣ. ದಿನ ಇಲ್ಲಿ ಸೇರಿದ್ರು ಖುಷಿ ಆಗ್ಬೇಕು. ಈ ಖುಷಿನೆಲ್ಲ ಬಿಟ್ಟು ಹೋಗೋ ಮನ್ಸು ಯಾಕೆ ಮಾಡಿದ್ರಿ ಶ್ರುತಿ? ನಮ್ 3 ಜನ ಒಗ್ಗಟ್ಟಾಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ನನ್ಗೊಂದು ತುಂಬಾ ಬೇಜಾರಾಯ್ತು. ಬೇಜಾರೇನೋ ಸರಿನೇ, ಆದ್ರೆ ಸೂರ್ಯ ಅವರು ನಿಮ್ ತಂದೆ ಹತ್ರ ಕಡೆ ಪಕ್ಷ ಕ್ಷಮೆನಾದ್ರೂ ಕೇಳ್ಬೋದಿತ್ತು. ಅವ್ರೇ ಕ್ಷಮೆ ಕೇಳ್ಬೇಕು? ಏನ್ ಮೀನವ್ರೆ ಹೇಗೆ ಹೇಳ್ಬಿಟ್ರಿ? ಇವ್ರ ತಂದೆಗೇನ್ ಕಡಿಮೆ ಅವಮಾನ ಮಾಡಿದಾರ ಸೂರ್ಯ ಅವರು? ಹಾಗಾದ್ರೆ ಇವ್ರ ತಂದೆ ನನ್ನ ಹತ್ರ ಬಂದು ಕ್ಷಮೆ ಕೇಳ್ಬೇಕು. ಅಲ್ಲ, ಅವ್ರ ಯಾಕೆ ನಿಮ್ ಹತ್ರ ಬಂದು ಕ್ಷಮೆ ಕೇಳ್ಬೇಕು? ಕಡಿಮೆ ಅವಮಾನ ಮಾಡಿದಾರ ನನ್ಗೆ? ಹೊಡ್ದಿಲ್ವಲ್ಲ. ಕೆನ್ನೆಗ್ ಬೀಳೋ ಏಟ್ಗಿಂತ ಕನ್ನಡಿ ಆಗಿರೋ ಹೃದಯಕ್ ಬೀಳೋ ಏಟ್ ಜಾಸ್ತಿ. ಅಲ್ಲ ಮೀನವ್ರೆ, ಪಾಪ. ಏನಿಲ್ಲ ರೋಹಿಣಿ ಅವ್ರೆ, ಮೀನಾ ಅವ್ರು ಹೇಳ್ತಿರೋದೇ ನಿಜ. ನಿಜವಾದ ಅವಮಾನ ಆಗಿರೋದು ಇವ್ರಿಗೇನೆ. ನಮ್ಮಪ್ಪ ಬಂದು ಇವ್ರಿಗೆ ಸಾರಿ ಕೇಳ್ಬೇಕು. ಅಲ್ಲ, ಸೂರ್ಯ ಅವರು ಅವ್ರ ಗುಣನೇ ಅದು. ನಾವೇ ಹೊಂದ್ಕೊಂಡು ಹೋಗ್ಬೇಕಪ್ಪ. ಅವ್ರೇನ್ ಕೆಟ್ಟವ್ರಲ್ಲ ರೋಹಿಣಿ ಅವ್ರೆ. ಸ್ವಲ್ಪ ಕೋಪ, ಸ್ವಲ್ಪ ನಾನು ಅನ್ನೋ ಈಗೋ ಅಷ್ಟೇ. ಆದ್ರೂ ಶ್ರುತಿ, ಏನು ಮನ್ಸನ್ನ ಹೇಗಾದ್ರೂ ಮಾಡಿ ಮುರಿಬೇಕು, ಇಲ್ಲೊಂದ್ ಜಗಳ ತಂದಿಡ್ಬೇಕು ಅನ್ನೋ ಹಠ ಇದ್ದಾಗಿದೆ. ಹೊಸ ವರ್ಷನ ಆಚರಣೆ ಮಾಡಿದೀವಿ, ಎಲ್ರೂ ಸಂತೋಷವಾಗಿದ್ದೀವಿ. ಇನ್ನು ಯಾಕೆ ಈ ವಿಷಯನ ಮುಂದುವರಿಸ್ತಿದ್ದೀರಾ? ಚಚೆ, ಹಾಗೆಲ್ಲ ಏನೂ ಇಲ್ಲ ಮೀನವ್ರೆ. ನೀವ್ ಹಾಗೆ ಮಾತಾಡ್ತಿರೋದು. ನೀವೆಲ್ಲ ತಪ್ಪಾಗಿ ತಿಳ್ಕೊತಾ ಇದ್ದೀರಾ. ಒಂದ್ಸಲ ನಾನು ನೀವೇ ಮಾತಾಡ್ಕೊಂಡಿಲ್ವಾ ಶ್ರುತಿ? ಸೂರ್ಯನಂತ ಗಂಡ ಮೀನವ್ರಿಗೆ ಸರಿಯಲ್ಲ, ಡಿವೋರ್ಸ್ ಕೊಡ್ಸ್ಬೇಕು ಅಂತ ತುಂಬಾ ಜಗಳ ಗಂಟ ಅಂತ ಹೇಳ್ತಿದ್ದೆ ಅಷ್ಟೇ. ಎಲ್ ಜಗಳ ಇರಲ್ಲಮ್ಮ, ಎಲ್ಲಾ ಗಂಡ ಹೆಂಡತಿ ಮಧ್ಯನೂ ಜಗಳ ಅನ್ನೋದು ಇರ್ಬೇಕು. ಹೌದೌದು, 2 ಆಪೋಸಿಟ್ ಪವರ್ಸ್ ಜೊತೆ ಆದಾಗ ಅಲರ್ಜಿನೂ ಇರುತ್ತೆ, ಎನರ್ಜಿನೂ ಇರುತ್ತೆ. ಆದ್ರೂ ಸೂರ್ಯ ಅವ್ರು ತುಂಬಾ ಜಗಳ ಮಾಡ್ತಾರೆ ಅಲ್ವಾ? ಯಾಕೆ ನಿಮ್ ಗಂಡ ನಿಮ್ ಜೊತೆ ಜಗಳ ಮಾಡಲ್ವಾ? ಅದನ್ನೆಲ್ಲ ಜಗಳ ಅಂತ ಯಾರು ಹೇಳ್ತಾರೆ ಶ್ರುತಿ? ಸಣ್ಣ ಆರ್ಗ್ಯುಮೆಂಟ್ ಅಷ್ಟೇ. ಸಣ್ಣದೋ ದೊಡ್ಡದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರೋ ಕಡೆ ತಾನೆ ಆರ್ಗ್ಯುಮೆಂಟ್ಸ್ ಇರೋದು. ನೋ ಒನ್ ಇಸ್ ಪರ್ಫೆಕ್ಟ್ ರೋಹಿಣಿ ಅವರೇ. ಅದ್ ನಿಮ್ ಯಜಮಾನ್ರೇ ಆಗಿರ್ಬೋದು ಅಥವಾ ನೀವೇ ಆಗಿರ್ಬೋದು ಅಲ್ವಾ? ಮೀನಾ ಅವರೇ, ಕಾಫಿ ಬೊಂಬಾಟ್.